ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಕನ್ನಡದ ವ್ಯಾಕರಣ ಭಾಗದಲ್ಲಿ ಧಾತುಗಳು ಅಂದರೆ ಏನು ಅಂತ ನೋಡೋಣ. ಮೊದಲನೇದಾಗಿ ಧಾತುಗಳು ಅಂದರೆ ಏನು ಅಂತ ನೋಡೋಕ್ಕಿಂತ ಮೊದಲು ಸರಳವಾಗಿ ಒಂದು ವಾಕ್ಯವನ್ನು ನೋಡೋಣ. ಉದಾಹರಣೆಗೆ, ರಾಮನು ಹಣ್ಣನ್ನು ತಿಂದನು ಅಂತ. ಇಲ್ಲಿ 3 ಭಾಗ ಇದೆ. ರಾಮನು ಹಣ್ಣನ್ನು ತಿಂದನು. ಏನಿದು? ರಾಮ. ರಾಮ ಅಂದರೆ ಇದು ಕರ್ತೃಪದ. ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡಿದವರು ಯಾರು ಅನ್ನೋದನ್ನ ಕರ್ತೃಪದ ಸೂಚಿಸುತ್ತೆ. ಇಲ್ಲಿ ಹಣ್ಣನ್ನು ತಿಂದಿದ್ಯಾರು? ರಾಮ ಅಲ್ವಾ? ಹಾಗಾಗಿ ಇದು ಕರ್ತೃಪದ. ರಾಮ ಅನ್ನೋದು ಕರ್ತೃ. ಆಮೇಲೆ ತಿಂದನು. ತಿಂದನು ಅನ್ನೋದೇನು? ಒಂದು ಕ್ರಿಯೆ. ಅದು ಕ್ರಿಯಾಪದ, ವರ್ಬ್ ಅಂತ ಹೇಳ್ತೀವಲ್ಲ ಇಂಗ್ಲಿಷಲ್ಲಿ. ಯಾವುದೇ ಕೆಲಸ, ಕ್ರಿಯೆ ಅಥವಾ ಒಂದು ವಸ್ತುವಿನ ಸ್ಥಿತಿಯನ್ನು ತಿಳಿಸುತ್ತೆ ಕ್ರಿಯಾಪದ ಅನ್ನೋದು. ಆಯ್ತಾ? ತಿಂದನು, ಹೋದನು, ಬಂದನು, ಮಲಗಿದನು, ಇವುಗಳೆಲ್ಲ ಕ್ರಿಯಾಪದಗಳಾಗಿರ್ತವೆ. ಆಮೇಲೆ ಏನನ್ನ ತಿಂದನು ಅಂತ ಹೇಳ್ತೀವಲ್ಲ, ಅದನ್ನ ಕರ್ಮಪದ ಅಂತ ಹೇಳ್ತಾನೆ. ಈಗ ರಾಮನು ತಿಂದನು ಅಂದ್ರೆ ಈ ವಾಕ್ಯ ಕಂಪ್ಲೀಟ್ ಆಗೋದಿಲ್ಲ. ನಮಗೆ ಆಬ್ವಿಯಸ್ಲಿ ಏನನ್ನ ತಿಂದನು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಆ ಏನು, ಯಾರು ಅನ್ನೋದಕ್ಕೆ ಉತ್ತರ ಇದೆಯಲ್ಲ, ಅದನ್ನ ಕರ್ಮಪದ ಅಂತ ಹೇಳ್ತೀವಿ. ಅಂದ್ರೆ ಕ್ರಿಯೆಯ ಫಲ, ಕ್ರಿಯೆ, ಈ ಕ್ರಿಯೆ ಏನು? ತಿನ್ನೋದು. ಆ ಕ್ರಿಯೆಯ ಫಲ ಯಾವುದ್ರ ಮೇಲೆ ಬೀಳತ್ತೆ ಅದನ್ನ ಕರ್ಮಪದ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕ್ರಿಯೆಯನ್ನ ಪೂರ್ಣಗೊಳಿಸ್ಲಿಕ್ಕೆ ಕರ್ಮಪದ ಬೇಕು. ಇದು ಒಂದು ವಾಕ್ಯದ ಭಾಗಗಳು: ಕರ್ತೃಪದ, ಕರ್ಮಪದ ಮತ್ತೆ ಕ್ರಿಯಾಪದ. ನಾವು ಆಗ್ಲೇ ನೋಡಿದಾಗೆ ಕ್ರಿಯಾಪದ ಅನ್ನೋದು ಕೆಲಸವನ್ನ ಸೂಚಿಸುತ್ತದೆ. ಈ ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ರಾಮನು ಹಣ್ಣನ್ನು ತಿಂದನು, ಅದನ್ನ ನಾವು ತಿನ್ನುವನು ಅಂತ ಹೇಳ್ಬೋದು. ಭವಿಷ್ಯತ್ ಕಾಲದಲ್ಲಿ ತಿನ್ನುತ್ತಾನೆ ಅಂತ ಹೇಳ್ಬೋದು. ವರ್ತಮಾನ ಕಾಲದಲ್ಲಿ ತಿಂದಾನು ಅಂತ ಹೇಳ್ಬೋದು ನಾವು ಅದನ್ನ. ಅಥವಾ ತಿನ್ನನು ಅಂತ ಹೇಳ್ಬೋದು ನಿಷೇಧಾರ್ಥಕವಾಗಿ. ತಿಂದಾನು ಅಂತ ಸಂಭಾವನಾರ್ಥಕವಾಗಿ ಹೇಳ್ಬೋದು. ಇವೆಲ್ಲ ಕ್ರಿಯಾಪದದ ಬೇರೆ ಬೇರೆ ರೂಪಗಳು. ಅವೆಲ್ಲದರ ಮೂಲ ಧಾತು ಯಾವುದು? ತಿನ್ನು. ತಿನ್ನು ಅನ್ನೋದು ಕ್ರಿಯಾಪದದ ಮೂಲ ರೂಪ. ಅದರಿಂದಾಗಿ ನಾವು ಬೇರೆ ಬೇರೆ ಕ್ರಿಯಾಪದಗಳನ್ನ ಮಾಡ್ತೇವಲ್ವಾ? ಹಾಗಾಗಿ ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಇದು ಯಾವ ಪ್ರತ್ಯಯವನ್ನೂ ಹೊಂದದೆಯೂ ಕ್ರಿಯಾರ್ಥವನ್ನ ಸೂಚಿಸುತ್ತದೆ. ತಿನ್ನು ಅನ್ನೋ ಪದ ಇದೆಯಲ್ಲ, ಅದು ಅದರ ಮುಂದೆ ಅನು ಅನ್ನುವ ಪ್ರತ್ಯಯ ಬಂದ್ರೆ ತಿಂದನು ಆಗತ್ತೆ. ಆ ಪ್ರತ್ಯಯ ಇಲ್ಲದೆ ಇದ್ರೂ ಇದು ಒಂದು ಕೆಲಸವನ್ನ ಸೂಚಿಸುತ್ತೆ ಅಂತ ನಮಗೆ ಗೊತ್ತಾಗತ್ತೆ ಅಲ್ವಾ? ಮಾಡು, ಓಡು, ಇದೆಲ್ಲವನ್ನ ನೋಡಿದಾಗ ನಮಗೆ ಅದರ ಮುಂದೆ ಯಾವ ಪ್ರತ್ಯಯವನ್ನ ಆ್ಯಡ್ ಮಾಡದೇ ಇದ್ರೂ, ಅದು ಭೂತಕಾಲನ, ಭವಿಷ್ಯತ್ ಕಾಲನ, ಸಂಭಾವನಾರ್ಥಕನ, ವಿದ್ಯಾರ್ಥಕನ, ಏನು ಅನ್ನೋದು ಗೊತ್ತಾಗದೇ ಇದ್ರೂ ಅದು ಒಂದು ಕೆಲಸವನ್ನ ಸೂಚಿಸುತ್ತೆ, ಕ್ರಿಯೆಯನ್ನ ಸೂಚಿಸುತ್ತೆ ಅಂತ ಗೊತ್ತಾಗತ್ತಲ್ವಾ ನಮ್ಗೆ? ಧಾತು ಅಂದ್ರೆ ಏನು? ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಕರಿತೀವಿ. ಈಗ ಈ ಧಾತುಗಳಲ್ಲಿ 2 ವಿಧ ಇದೆ. ಒಂದು ಮೂಲ ಧಾತು ಅಥವಾ ಸಹಜ ಧಾತು, ಇನ್ನೊಂದು ಸಾಧಿತ ಧಾತು ಅಥವಾ ಪ್ರತ್ಯಯಾಂತ ಧಾತು ಅಂತ. ಮೂಲ ಧಾತು ಅಂದ್ರೆ ಒಂದು ಭಾಷೆಯಲ್ಲಿ ಆರಂಭದಿಂದಲೂ ಇರುವಂತಹ ಧಾತುಗಳಿಗೆ ಮೂಲ ಧಾತುಗಳು ಅಂತ ಹೇಳ್ತಾರೆ. ಆರಂಭದಿಂದಲೂ ಅಂದ್ರೆ ಆ ಭಾಷೆಯಲ್ಲಿ ಸಹಜವಾಗಿ ಭಾಷೆಯ ಪ್ರಾರಂಭದಿಂದಲೂ ಇರುವಂತಹ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು, ಅವುಗಳನ್ನು ನಾವು ಮೂಲ ಧಾತುಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಮಾಡು, ತಿನ್ನು, ಹೋಗು, ಕುಣಿ, ಬೀಳು, ಓದು, ಇವುಗಳೆಲ್ಲ ಕನ್ನಡ ಭಾಷೆಯಲ್ಲಿ ಮೊದಲಿನಿಂದಲೂ ಇದ್ದಂತಹ ಸಹಜವಾಗಿರುವಂತಹ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದಗಳು. ಇವುಗಳು ಮೂಲ ಧಾತುಗಳು. ಸಾಧಿತ ಧಾತುಗಳು ಅಥವಾ ಪ್ರತ್ಯಯಾಂತ ಧಾತುಗಳು ಅಂದ್ರೆ ನಾಮ ಪ್ರಕೃತಿ ಅಥವಾ ಅನುಕರಣಾವ್ಯಯಗಳ ಮುಂದೆ ಇಸು ಪ್ರತ್ಯಯ ಸೇರಿದಾಗ ಸಾಧಿತ ಧಾತುಗಳಾಗ್ತವೆ ಅಂತ ಹೇಳ್ತಾರೆ. ನಾಮ ಪ್ರಕೃತಿ ಅಂದ್ರೇನು? ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತ ಹೇಳ್ತೀವಿ. ಉದಾಹರಣೆಗೆ ಮನೆಯನ್ನು, ಮನೆಯಿಂದ, ಇವೆಲ್ಲ ನಮಗೆ ನಾಮಪದಗಳು. ಅದರ ಮೂಲ ರೂಪ ಯಾವುದು? ಮನೆ. ಮನೆ ಅನ್ನೋದು ನಾಮಪದದ ಮೂಲ ರೂಪ. ಹಾಗೆ ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತ ಕರೀತಾರೆ. ಅವು ಕ್ರಿಯಾಪದಗಳಲ್ಲ, ಕ್ರಿಯೆಯನ್ನ ಸೂಚಿಸೋದಿಲ್ಲ ಅವು. ಆ ನಾಮ ಪ್ರಕೃತಿಗಳ ಮುಂದೆ ಇಸು ಪ್ರತ್ಯಯವನ್ನ ಹಾಕಿದಾಗ ಕೆಲವೊಂದು ಸಲ ಹೊಸ ಧಾತುಗಳು ಹುಟ್ಟುತ್ತವೆ. ಅದನ್ನ ನಾವು ಸಾಧಿತ ಧಾತುಗಳು ಅಂತ ಹೇಳ್ತೀವಿ. ಹಾಗೆ ಅನುಕರಣಾವ್ಯಯಗಳ ಮುಂದೆಯೂ ಕೂಡ ಇಸು ಪ್ರತ್ಯಯವನ್ನ ಹಾಕಿದಾಗ ಅವುಗಳು ಕೂಡ ಧಾತುವನ್ನ
ಸೃಷ್ಟಿ ಮಾಡ್ತವೆ, ಅದು ಕೂಡ ಸಾಧಿತ ಧಾತುಗಳು. ನಾವು ಉದಾಹರಣೆಗೆ ನೋಡಿದ್ರೆ ಕನ್ನಡಿಸು ಅನ್ನುವಂಥ ಪದವನ್ನು ನೋಡಿದಾಗ ಕನ್ನಡ ಅನ್ನೋದು ನಾಮಪದ, ನಾಮಪದದ ಮೂಲ ರೂಪ, ಅದು ನಾಮ ಪ್ರಕೃತಿ. ಕನ್ನಡದ ಮುಂದೆ ಇಸು ಅಂತ ಸೇರಿಸಿದಾಗ ಏನಾಯಿತು, ಅದು ಧಾತು ಆಯಿತು. ಕನ್ನಡಿಸು ಅನ್ನೋದು ಕ್ರಿಯೆಯನ್ನು ಸೂಚಿಸ್ತದೆ. ಯಾವ ಕ್ರಿಯೆಯನ್ನು ಸೂಚಿಸ್ತದೆ? ಅದು ಕನ್ನಡಕ್ಕೆ ಅನುವಾದ ಮಾಡುವಂತಹ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥ ಕ್ರಿಯೆಯನ್ನು ಕನ್ನಡಿಸು ಅನ್ನುವಂಥ ಪದ ಸೂಚಿಸ್ತದೆ. ಹಾಗಾಗಿ ಅದು ಧಾತು. ಕನ್ನಡ ಅನ್ನೋದು ಯಾವ ಕ್ರಿಯೆಯನ್ನು ಸೂಚಿಸೋದಿಲ್ಲ. ಇಸು ಅಂತ ಬಂದಾಗ ಏನಾಯ್ತು, ಅದು ಕನ್ನಡಿಸು ಅಂತಾಗಿ ಅದು ಧಾತು ಆಯಿತು. ಆ ಧಾತುವಿನಿಂದ ನಾವು ಅನೇಕ ಕ್ರಿಯಾಪದಗಳನ್ನು ಮಾಡ್ಕೋಬಹುದು. ಕನ್ನಡಿಸುತ್ತಾನೆ ಅಂತ ನಾವು ವರ್ತಮಾನ ಕಾಲದಲ್ಲಿ ಹೇಳ್ಬಹುದು. ಕನ್ನಡಿಸಿಯಾನು ಅಂತ ನಾವು ಸಂಭಾವನಾರ್ಥಕವಾಗಿ ಹೇಳಬಹುದು. ಹಾಗೆ ಇಸು ಅನ್ನುವ ಪ್ರತ್ಯಯದಿಂದ ಸಾಧಿತ ಪ್ರತ್ಯಯಗಳಾಗ್ತವೆ. ಅವುಗಳನ್ನು ನಾವು ಬೇರೆ ಬೇರೆ ಕ್ರಿಯಾಪದಗಳನ್ನಾಗಿ ಮಾಡಬಹುದು. ಹಾಗೆ ಪ್ರೀತಿಸು ಕೂಡ, ಪ್ರೀತಿ ಅನ್ನುವುದು ನಾಮ ಪ್ರಕೃತಿಯದು, ಪ್ರೀತಿ ಅನ್ನೋದು ಭಾವನಾಮ. ಪ್ರೀತಿ ಮುಂದೆ ಇಸು ಸೇರಿಸಿ ಪ್ರೀತಿಸು ಅನ್ನುವಂತಹ ಕ್ರಿಯೆಯನ್ನು ಸೂಚಿಸುತ್ತೆ. ಇದು ಸಾಧಿತ ಧಾತು. ಹಾಗೆಯೇ ಅನುಕರಣಾವ್ಯಯಗಳ ಮುಂದೆ ಥಳಥಳ ಅನ್ನೋದು ಅನುಕರಣಾವ್ಯಯ. ಥಳಥಳದ ಮುಂದೆ ಇಸು ಸೇರಿಸಿದಾಗ ಏನಾಗುತ್ತೆ, ಥಳಥಳಿಸು ಅನ್ನಕತ್ತೆ. ಅದು ಕ್ರಿಯೆಯನ್ನು ಸೂಚಿಸುತ್ತೆ. ಅದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಅದನ್ನು ಮುಂದೆ ನಾವು ಥಳಥಳಿಸುತ್ತದೆ ಅಂತ ಹೇಳಿಬಿಟ್ಟು ಕ್ರಿಯಾಪದವನ್ನಾಗಿ ಉಪಯೋಗಿಸಬಹುದು. ಹಾಗೆ ಘಮಘಮಿಸು, ಈ ಥರ ಅನುಕರಣಾವ್ಯಯಗಳನ್ನು ಉಪಯೋಗಿಸಿಕೊಂಡು ಕೂಡ ನಾವು ಸಾಧಿತ ಧಾತುಗಳನ್ನು ಮಾಡಬಹುದು. ನೋಡಿದ್ವಲ್ಲ, ಮೂಲ ಧಾತುಗಳು, ಭಾಷೆಯಲ್ಲಿ ಮೊದಲಿನಿಂದ ಇರುವಂತಹ ಕ್ರಿಯೆಯನ್ನು ಸೂಚಿಸುವಂತಹ ಧಾತುಗಳಿಗೆ ಮೂಲ ಧಾತುಗಳು ಅಂತ ಹೇಳ್ತೀವಿ. ನಾವು ನಾಮ ಪ್ರಕೃತಿಗಳು ಅಥವಾ ಅನುಕರಣಾವ್ಯಯಗಳಿಂದ ಅವುಗಳ ಮುಂದೆ ಇಸು ಪ್ರತ್ಯಯವನ್ನು ಹಾಕಿ ಸೃಷ್ಟಿ ಮಾಡಿದಂತಹ ಹೊಸ ಧಾತುಗಳಿಗೆ ನಾವು ಸಾಧಿತ ಧಾತುಗಳು ಅಂತ ಹೇಳ್ತೀವಿ. ಮುಂದೆ ಈಗ ನಾವು ಮೂಲ ಧಾತುಗಳು ನಮಗೆ ಬಹಳ ಕ್ಲಿಯರ್ ಇದೆ. ಭಾಷೆಯಲ್ಲಿ ಮೊದಲಿನಿಂದ ಇದ್ದ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು. ಈಗ ಸಾಧಿತ ಧಾತುಗಳನ್ನು ಮಾಡೋದು ಹೇಗೆ ಅಂತ ಕೆಲವು ಉದಾಹರಣೆಗಳನ್ನ ನೋಡೋಣ. ನಾಮ ಪ್ರಕೃತಿ ಮತ್ತು ಇಸು ಪ್ರತ್ಯಯ ಸೇರಿದಾಗ ಸಾಧಿತ ಧಾತು ಆಗುತ್ತೆ. ಉದಾಹರಣೆಗೆ ಅಬ್ಬರ ಅನ್ನುವಂತಹ ನಾಮಪದವನ್ನು ನೋಡೋಣ. ಅದರ ಮುಂದೆ ಇಸು ಸೇರಿಸಿದಾಗ ಅಬ್ಬರಿಸು ಅಂತ ಆಗುತ್ತೆ. ಅಬ್ಬರಿಸು ಅನ್ನೋದು ಇವಾಗ ಕ್ರಿಯೆಯನ್ನು ಸೂಚಿಸುತ್ತೆ. ಈಗ ಭೀಮನು ಅಬ್ಬರಿಸಿದನು, ಅಬ್ಬರಿಸುತ್ತಾನೆ, ಅಬ್ಬರಿಸಲಿ ಅನ್ನುವಂತಹ ಕ್ರಿಯಾಪದಗಳನ್ನು ನಾವು ಮಾಡ್ಬೋದು ಈ ಅಬ್ಬರಿಸು ಅನ್ನುವಂತಹ ಸಾಧಿತ ಧಾತುವನ್ನು ಉಪಯೋಗಿಸ್ಕೊಂಡು. ಹಾಗೆಯೇ ಕನ್ನಡ ಪ್ಲಸ್ ಇಸು ಕನ್ನಡಿಸು, ಈಗ ಇದು ಸಾಧಿತ ಧಾತು ಆಯಿತು. ಈಗ ಕನ್ನಡಿಸು, ಪಠ್ಯವನ್ನು ಕನ್ನಡಿಸುತ್ತಾನೆ, ಪಠ್ಯವನ್ನು ಕನ್ನಡಿಸಿದನು ಅಂದರೆ ಬೇರೆ ಭಾಷೆಯ ಪಠ್ಯವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಅಥವಾ ಅನುವಾದ ಮಾಡ್ದ ಅನ್ನೋ ಅರ್ಥದಲ್ಲಾಗತ್ತಲ್ವಾ. ಹಾಗಾಗಿ ಇದು ಕನ್ನಡಿಸು ಅನ್ನೋದು ಸಾಧಿತ ಧಾತು ಆಗಿ ಅದರಿಂದ ಮುಂದೆ ನಾವು ಅನೇಕ ಕ್ರಿಯಾಪದಗಳನ್ನು ಮಾಡ್ಕೊಳ್ಬೋದು ಅದರಿಂದ. ಹಾಗೆಯೇ ಪ್ರೀತಿ, ಪ್ರೀತಿ ಅನ್ನೋದು ಭಾವನಾಮ, ಇದು ಭಾವನೆಯನ್ನು ಸೂಚಿಸುತ್ತೆ, ನಾಮಪದ ಅದು. ಅದನ್ನು ಪ್ರೀತಿಸು ಮಾಡಿದಾಗ ಅದು ಸಾಧಿತ ಧಾತು ಆಗುತ್ತೆ. ಅದರಿಂದ ನಾವು ಉಳಿದ ಕ್ರಿಯಾಪದಗಳನ್ನು ಸೃಷ್ಟಿ ಮಾಡ್ಕೊಳ್ಬೋದು. ಹಾಗೆಯೇ ನೋವು, ನೋಯಿಸು, ಶೋಕ, ಶೋಕಿಸು, ಇವುಗಳೆಲ್ಲ ಸಾಧಿತ ಧಾತುಗಳು ಆಗ್ತವೆ. ನಾಮ ಪ್ರಕೃತಿಯ ಮುಂದೆ ಇಸು ಪ್ರತ್ಯಯ ಬರುತ್ತೆ. ಕನ್ನಡದ ನಾಮ ಪ್ರಕೃತಿಯ ಮುಂದೆ ಕೂಡ ಆಗ್ಬೋದು, ಸಂಸ್ಕೃತ ಪದಗಳ ನಾಮ ಪ್ರಕೃತಿಯ ಮುಂದೆ ಕೂಡ ಇಸು ಪ್ರತ್ಯಯ ಬಂದಾಗ ಅದು ಸಾಧಿತ ಧಾತು ಆಗುತ್ತೆ. ಹಾಗಂತ ಎಲ್ಲ ನಾಮ ಪ್ರಕೃತಿಗಳ ಮುಂದೆ ಹಾಕ್ಬೋದಾ? ಆಗೋದಿಲ್ಲ. ಮನೆ ಅನ್ನೋದು ನಾಮಪದ, ಮನೆ ಇಸು ಅಂತ ಹೇಳ್ಬೋದಾ? ಇಲ್ಲ. ಕೆಲವು ನಾಮ ಪ್ರಕೃತಿಗಳ ಮುಂದೆ ಮಾತ್ರ ಈ ಇಸು ಪ್ರತ್ಯಯ ಬಂದಾಗ ಹೊಸ ಸಾಧಿತ ಧಾತುಗಳು ಉಂಟಾಗ್ತವೆ. ಹಾಗೆ ಅನುಕರಣಾವ್ಯಯಗಳ ಮುಂದೆ ಇಸು ಪ್ರತ್ಯಯ ಬಂದಾಗ ಕೂಡ ಅದು ಸಾಧಿತ ಧಾತು ಆಗುತ್ತೆ. ಉದಾಹರಣೆಗೆ ಧಗಧಗ, ಧಗಧಗ ಅನ್ನೋದು ಬೆಂಕಿ ಉರಿಯುವುದನ್ನು ಹೇಳುವಂತಹ ಅನುಕರಣಾವ್ಯಯ ಅಲ್ವಾ. ಧಗಧಗದ ಮುಂದೆ ಇಸು ಸೇರಿಸಿದಾಗ ಏನಾಗುತ್ತೆ, ಧಗಧಗಿಸು, ಇದು ಸಾಧಿತ ಧಾತು ಆಯಿತು. ಇವಾಗ ನಾವು ಅದನ್ನು ಕ್ರಿಯಾಪದವಾಗಿ ಉಪಯೋಗಿಸ್ಬೋದು. ಬೆಂಕಿ ಧಗಧಗಿಸಿತು, ಅವನ ಮನೆ ಹೊತ್ತಿ ಉರಿದು ಧಗಧಗಿಸಿತು, ಆಯ್ತಾ, ಧಗಧಗಿಸಲಿ, ಈ ಥರ ನಾವು ಈಗ ಅದನ್ನು ಕ್ರಿಯಾಪದವಾಗಿ ಉಪಯೋಗಿಸ್ಬೋದು. ಹಾಗೆ ಥಳಥಳ, ಥಳಥಳಿಸು ಆಗತ್ತೆ. ಚಟಪಟ ಅನ್ನೋದು ಚಟಪಟಿಸು, ಇವಾಗ ಇದು ಧಾತು ಆಯಿತು. ಅದರಿಂದ ನಾವು ಬೇರೆ ಕ್ರಿಯಾಪದಗಳನ್ನು ಉಂಟು ಮಾಡ್ಕೊಳ್ಬೋದು. ಹಾಗೆ ಹೂವು ಘಮ ಘಮ ಅನ್ನತ್ತೆ, ಅದು ಅನುಕರಣಾವ್ಯಯ. ಅದನ್ನು ಘಮಘಮಿಸು ಅಂತ ಹೇಳಿ ಸಾಧಿತ ಧಾತು ಮಾಡಿ ಅದರಿಂದ ಘಮಘಮಿಸುವುದು, ಘಮಘಮಿಸೀತು, ಈ ಥರ ನಾವು ಕ್ರಿಯಾಪದಗಳನ್ನು ಮಾಡ್ಕೊಳ್ಬೋದು.
ಹಾಗೆ ಹಾಗಾದ್ರೆ ಈ ಇಸು ಪ್ರತ್ಯಯ ನಾಮಪ್ರಕೃತಿ ಮತ್ತು ಅನುಕರಣಾವ್ಯಯದ ಮುಂದೆ ಮಾತ್ರ ಬರುತ್ತಾ? ಇಲ್ಲ. ಕೆಲವೊಮ್ಮೆ ಮೂಲ ಧಾತುಗಳ ಮುಂದೆ ಕೂಡ ನಾವು ಇಸು ಪ್ರತ್ಯಯವನ್ನು ಉಪಯೋಗಿಸ್ಕೊಳ್ಬೋದು. ಅದನ್ನು ನಾವು ಪ್ರೇರಣಾರ್ಥಕವಾದ ಉಪಯೋಗ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ತಿನ್ನು ನೋಡಿ. ತಿನ್ನು ಅನ್ನೋದು ಮೂಲ ಧಾತು ಅಲ್ವಾ? ಅದನ್ನು ನಾವು ತಿಂದನು, ತಿಂದಾನು, ತಿನ್ನುವನು, ತಿನ್ನುತ್ತಾನೆ ಈ ಥರ ಎಲ್ಲ ಕ್ರಿಯಾಪದಗಳನ್ನಾಗಿ ಉಪಯೋಗಿಸ್ಬೋದು. ಅದೇ ತಿನ್ನು ಮುಂದೆ ಇಸು ಸೇರಿಸಿದಾಗ ಏನಾಗುತ್ತೆ? ತಿನ್ನಿಸು ಅಂತ ಆಗತ್ತೆ. ಇದೊಂದು ಹೊಸ ಧಾತು ಆಯಿತು. ಇವಾಗ ತಿನ್ನುವುದಕ್ಕೂ ತಿನ್ನಿಸುವುದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ತಿನ್ನಿಸುವುದು ಅನ್ನೋದೇನು? ಪ್ರೇರಣೆಯನ್ನು ಮಾಡೋದು, ಮಗುಗೆ ತಿನ್ನಲಿಕ್ಕೆ ಪ್ರೇರಣೆ ಮಾಡೋದು. ತಾಯಿ ಮಗುವಿಗೆ ಊಟವನ್ನು ತಿನ್ನಿಸಿದಳು ಅಂದರೆ ತಾಯಿಯ ಪ್ರೇರಣೆಯಿಂದ ಮಗು ತಿಂತು ಅಲ್ವಾ? ಹಾಗಾಗಿ ಇದು ಒಂದು ಹೊಸ ಧಾತು ಉತ್ಪತ್ತಿ ಆಗತ್ತೆ ಇಸು ಪ್ರತ್ಯಯದಿಂದ. ಅಂದರೆ ಮೂಲ ಪ್ರತ್ಯಯಗಳ ಮುಂದೆ ಇಸು ಮೂಲ ಧಾತುಗಳ ಮುಂದೆ ಇಸು ಪ್ರತ್ಯಯವನ್ನು ಸೇರಿಸ್ಬಿಟ್ಟು ಹೊಸ ಸಾಧಿತ ಧಾತು ಅಥವಾ ಪ್ರೇರಣಾರ್ಥಕ ಧಾತು ಅಂತ ಹೇಳ್ತಾರೆ, ಅದನ್ನು ನಾವು ಸೃಷ್ಟಿ ಮಾಡ್ಬೋದು. ಈಗ ಮೂಲ ಪ್ರತ್ಯಯವೇ ಬೇರೆ. ತಿನ್ನು, ತಿನ್ನುತ್ತಾನೆ ಅನ್ನೋದಕ್ಕೂ ತಿನ್ನಿಸುತ್ತಾನೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹಾಗಾಗಿ ಒಂದು ಹೊಸ ಧಾತು ಮತ್ತು ಹೊಸ ಕ್ರಿಯಾಪದಗಳು ಅದರಿಂದ ಉಂಟಾಗುತ್ತೆ. ಹಾಗೆ ಓಡು ಪ್ಲಸ್ ಇಸು ಓಡಿಸು. ರಾಮನು ಓಡುತ್ತಾನೆ, ರಾಮನು ಕಾರನ್ನು ಓಡಿಸುತ್ತಾನೆ ಅಲ್ವಾ? ಎರಡು ಬೇರೆ ಬೇರೆ ಕ್ರಿಯಾಪದಗಳು ಉಂಟಾಗತ್ತೆ ಈ ಬೇರೆ ಬೇರೆ ಧಾತುಗಳಿಂದ. ಹಾಗೆ ಬದುಕು, ಬದುಕಿಸು, ಹೀಗೆ ಸಾಮಾನ್ಯ ಮೂಲ ಧಾತುಗಳ ಮುಂದೆ ಇಸು ಪ್ರತ್ಯಯವನ್ನು ಸೇರಿಸಿದಾಗ ಹೊಸ ಸಾಧಿತ ಧಾತುಗಳು ಉಂಟಾಗತ್ತೆ. ಅದರಿಂದ ಹೊಸ ಹೊಸ ಕ್ರಿಯಾಪದಗಳನ್ನು ಕೂಡ ನಾವು ಉಂಟು ಮಾಡ್ಕೊಳ್ಬೋದು. ಹಾಗೆ ಸಾಧಿತ ಧಾತುಗಳ ಈ 3 ವಿಧಗಳನ್ನು ಕೂಡ ನಾವು ನೋಡಿದ್ವಿ. ಈಗ ಅಕರ್ಮಕ ಮತ್ತು ಸಕರ್ಮಕ ಧಾತುಗಳು ಅಂದರೆ ಏನು ಅಂತ ನೋಡೋಣ. ನಾವು ಧಾತು ಅಂದರೆ ಏನಂತ ನೋಡಿದ್ವಿ? ಕ್ರಿಯಾಪದದ ಮೂಲ ರೂಪ. ಈ ಧಾತುವಿನಲ್ಲಿ 2 ವಿಧ ಇದೆ, ಸಕರ್ಮಕ ಮತ್ತು ಅಕರ್ಮಕ. ಸಕರ್ಮಕ ಅಂದರೆ ಏನು ಅಂದರೆ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಸಕರ್ಮಕ ಧಾತುಗಳು ಎನ್ನುತ್ತಾರೆ. ಅಕರ್ಮಕ ಅಂದರೆ ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳನ್ನು ಅಕರ್ಮಕ ಧಾತುಗಳು ಎನ್ನುತ್ತಾರೆ. ಈ ಕರ್ಮಪದ ಅಂದರೆ ಏನು? ಕ್ರಿಯೆಯ ಫಲವು ಯಾವುದರ ಮೇಲೆ ಬೀಳುತ್ತದೋ ಅದು ಕರ್ಮಪದ. ಅಂದರೆ ಕ್ರಿಯೆಯನ್ನು ಅರ್ಥವನ್ನು ಪೂರ್ಣಗೊಳಿಸುತ್ತದೆ ಅಂತ ನಾವು ನೋಡಿದ್ವಿ. ರಾಮನು ಹಣ್ಣನ್ನು ತಿಂದನು. ಇಲ್ಲಿ ಹಣ್ಣನ್ನು ಅನ್ನೋದು ಕರ್ಮಪದ. ಹಣ್ಣನ್ನು ಅಂತ ಇಲ್ಲದೆ ಇದ್ದರೆ ಇಲ್ಲಿ ಕ್ರಿಯೆಯ ಅರ್ಥ ಪೂರ್ಣ ಆಗ್ತಿರ್ಲಿಲ್ಲ. ರಾಮನು ತಿಂದನು ಅಂದಾಗ ನಮಗೆ ಪ್ರಶ್ನೆ ಬರುತ್ತೆ, ಏನು ತಿಂದನು, ಯಾರನ್ನು ತಿಂದನು, ಈ ಥರದ್ದು ಅಲ್ವಾ? ಹಾಗಾಗಿ ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸಲಿಕ್ಕೆ ಇಲ್ಲಿ ನಮಗೆ ಕರ್ಮಪದ ಬೇಕಾಗಿತ್ತು ಅಲ್ವಾ? ಹಾಗೆ ಕೆಲವು ಧಾತುಗಳಲ್ಲಿ ಈ ಕರ್ಮಪದ ಇಲ್ಲದೇನೂ ಕೂಡ ವಾಕ್ಯ ಸಂಪೂರ್ಣ ಆಗಿರುತ್ತೆ, ಅರ್ಥವನ್ನು ಕೊಡುತ್ತೆ. ಆ ಥರದ ಧಾತುಗಳಿಗೆ ಅದನ್ನು ನಾವು ಅಕರ್ಮಕ ಧಾತುಗಳು ಅಂತ ಹೇಳ್ತಾರೆ. ಉದಾಹರಣೆಗೆ ನೀನು ಹೋಗು, ಬೇರೆ ಏನಾದರೂ ಬೇಕಾ? ಅರ್ಥ ಆಗುತ್ತೆ ನೀನು ಹೋಗು ಅಂತ. ನೀನು ಏನನ್ನು ಹೋಗು, ಯಾರನ್ನು ಹೋಗು ಅನ್ನೋ ಪ್ರಶ್ನೆ ಬರುತ್ತಾ ಅಲ್ಲಿ? ಇಲ್ಲ. ಹೆಚ್ಚಾಗಿ ಏನನ್ನು, ಯಾರನ್ನು ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದರೆ ಅಂತಹ ಧಾತುಗಳನ್ನು ನಾವು ಸಕರ್ಮಕ ಧಾತುಗಳು ಅಂತ ಹೇಳ್ತೀವಿ. ಆ ಥರ ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಉತ್ತರ ಬೇಕಿಲ್ಲ, ವಾಕ್ಯ ಹಾಗೇ ಸಂಪೂರ್ಣವಾಗಿದೆ, ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ ಅಂತ ಅನಿಸಿದರೆ ಅಂತಹ ಧಾತುಗಳನ್ನು ನಾವು ಅಕರ್ಮಕ ಧಾತುಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಲವು ಉದಾಹರಣೆಗಳ ಜೊತೆ ನಾವಿಲ್ಲಿ ನೋಡೋಣ. ಈಗ ಉದಾಹರಣೆಗೆ ನೋಡಿ, ಕೊಲ್ಲು ಅನ್ನುವಂತಹ ಧಾತು, ಅದರಿಂದ ಒಂದು ಕ್ರಿಯಾಪದವನ್ನು ತೆಗೆದುಕೊಳ್ಳೋಣ. ಕೊಂದನು ಅನ್ನೋದು ಕ್ರಿಯಾಪದ, ಕೊಲ್ಲು ಧಾತುವಿನಿಂದ ಬಂದಿದ್ದು. ಈಗ ನಾನು ಭೀಮನು ಕೊಂದನು ಅಂತ ಹೇಳಿದರೆ ನಮಗೆ ಪ್ರಶ್ನೆ ಬರುತ್ತಲ್ಲ, ಏನನ್ನ ಕೊಂದನು, ಯಾರನ್ನ ಕೊಂದನು ಅಂತ ಹೇಳಿಬಿಟ್ಟು. ಹಾಗಾಗಿ ಇಲ್ಲಿ ನಮಗೆ ಕರ್ಮಪದ ಬೇಕಾಗತ್ತೆ. ಅವನು ಯಾರನ್ನ ಕೊಂದನು ಅಂತ ಹೇಳೋದಕ್ಕಾಗಿ ನಮಗೆ ಇಲ್ಲಿ ಕರ್ಮಪದ ಬೇಕಾಗತ್ತೆ. ಹಾಗಾಗಿ ಭೀಮನು ಬಕಾಸುರನನ್ನು ಕೊಂದನು ಅಂದಾಗ ಮಾತ್ರ ಈ ವಾಕ್ಯ ಕಂಪ್ಲೀಟ್ ಆಗುತ್ತೆ. ಅಥವಾ ಭೀಮನು ದುರ್ಯೋಧನನನ್ನು ಕೊಂದನು, ಭೀಮನು ಹುಲಿಯನ್ನು ಕೊಂದನು, ಹೀಗೆ ಏನಾದರೂ ಒಂದು ಕರ್ಮಪದ ಅಲ್ಲಿ ಬೇಕಾಗತ್ತೆ ಈ ವಾಕ್ಯ ಸಂಪೂರ್ಣ ಆಗಲಿಕ್ಕೆ. ಹಾಗಾಗಿ ಇದು ಕೊಲ್ಲು ಅನ್ನುವುದು ಸಕರ್ಮಕ ಕ್ರಿಯಾಪದ. ಈಗ ಮಾಡು ಅನ್ನುವ ಕ್ರಿಯಾಪದವನ್ನು ನೋಡೋಣ. ಅದರಿಂದ ಒಂದು
ಮಾಡು ಅನ್ನುವ ಧಾತು, ಅದರಿಂದ ಒಂದು ಕ್ರಿಯಾಪದ ಮಾಡಿದಳು ಅನ್ನೋದನ್ನು ನಾನು ತಗೊಂಡಿದ್ದೀನಿ. ಸುಮಾ ಮಾಡಿದಳು ಅಂದಾಗ ಏನು ಮಾಡಿದ್ಲು? ಅಡುಗೆ ಮಾಡಿದ್ಲಾ? ಊಟ ಮಾಡಿದ್ಲಾ? ನಿದ್ರೆ ಮಾಡಿದ್ಲಾ? ಏನನ್ನ ಮಾಡಿದ್ಲು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಹಾಗಾಗಿ ನಾನಿಲ್ಲಿ ಸುಮಾ ಊಟವನ್ನು ಮಾಡಿದಳು ಅಂತ ಹೇಳಿದರೆ ಈ ವಾಕ್ಯ ಸಂಪೂರ್ಣ ಆಗತ್ತೆ. ವಾಕ್ಯಕ್ಕೆ ಒಂದು ಅರ್ಥ ಬರುತ್ತೆ. ಏನು ಹೇಳ್ಬೋದು? ಸುಮಾ ನಿದ್ದೆಯನ್ನು ಮಾಡಿದಳು ಅಂತ ಹೇಳ್ಬೋದು, ಅಡುಗೆಯನ್ನು ಮಾಡಿದಳು ಅಂತ ಹೇಳ್ಬೋದು. ಆದರೆ ಒಂದು ಕರ್ಮಪದ ಬೇಕು ಈ ವಾಕ್ಯಕ್ಕೆ ಸಂಪೂರ್ಣವಾದ ಅರ್ಥವನ್ನು ಕೊಡಲಿಕ್ಕೆ. ಹಾಗಾಗಿ ಇದು ಕೂಡ ಸಕರ್ಮಕ ಧಾತು, ಮಾಡು ಅನ್ನೋದು. ಇವಾಗ ಕುಣಿ ಅನ್ನುವ ಧಾತುವನ್ನು ತಕ್ಕೊಳ್ಳಿ. ಮಕ್ಕಳು ಕುಣಿದರು. ಕ್ಲೀನಾಗಿ ಅರ್ಥ ಆಗುತ್ತೆ ಅಲ್ವಾ? ಮಕ್ಕಳು ಏನನ್ನು ಕುಣಿದರು ಅಂತ ಬೇಕಾ? ಇಲ್ಲ. ಯಾರನ್ನು ಕುಣಿದರು ಅಂತ ಬೇಕಾ? ಇಲ್ಲ. ಬೇಕಿದ್ರೆ ನಾವು ಮಕ್ಕಳು ಎಲ್ಲಿ ಕುಣಿದರು ಅಂತ ಹೇಳ್ಬೋದು, ಬಟ್ ಹೇಳಲಿಲ್ಲ ಅಂದ್ರೂ ಮಕ್ಕಳು ಕುಣಿದರು ವಾಕ್ಯ ಸಂಪೂರ್ಣ ಆಗಿದೆ. ಇಲ್ಲಿ ಯಾವುದೇ ಕರ್ಮಪದ ಇಲ್ದೇನೆ. ಇದನ್ನು ನಾವು ಅಕರ್ಮಕ ಧಾತು ಅಂತ ಹೇಳ್ತೀವಿ. ಕುಣಿ ಅನ್ನುವುದು ಅಕರ್ಮಕ ಧಾತು. ಇದನ್ನು ಉಪಯೋಗಿಸಿದಾಗ ಯಾವುದೇ ರೀತಿಯ ಕರ್ಮಪದ ಇಲ್ಲದೆ ವಾಕ್ಯ ಸಂಪೂರ್ಣ ಆಗುತ್ತೆ. ಹಾಗೇನೆ ಮಗು ಮಲಗಿತು, ಇದು ಕೂಡ ಅಕರ್ಮಕ ಧಾತು. ಮಗು ಮಲಗಿತು ಅನ್ನೋದೇ ಸಂಪೂರ್ಣ ಅರ್ಥವನ್ನು ಕೊಡುತ್ತೆ ನಮಗೆ. ಹಾಗೆ ಮುಂದೆ ನೋಡಿದರೆ ಓದು, ಓದು ಅನ್ನುವಂತಹ ಧಾತು, ಅದರಿಂದ ನಾವು ಓದಿದರು ಅನ್ನುವಂಥ ಕ್ರಿಯಾಪದವನ್ನು ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳು ಓದಿದರು. ನಾವು ವಿದ್ಯಾರ್ಥಿಗಳು ಏನನ್ನು ಓದಿದರು ಅನ್ನುವ ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಪ್ರಶ್ನೆ ಬರುತ್ತೆ ಇಲ್ಲಿ. ವಿದ್ಯಾರ್ಥಿಗಳು ಪಾಠವನ್ನು ಓದಿದರು, ಪಠ್ಯಪುಸ್ತಕವನ್ನು ಓದಿದರು, ಕತೆ ಕಾದಂಬರಿಗಳನ್ನು ಓದಿದ್ರು. ಏನನ್ನು ಓದಿದ್ರು ಅನ್ನೋದಕ್ಕೆ ನಮಗಿಲ್ಲಿ ಉತ್ತರ ಬೇಕಾಗತ್ತೆ. ಹಾಗಾಗಿ ಇದು ಸಕರ್ಮಕ ಧಾತು ಆಗಿದೆ. ಓದು ಅನ್ನುವುದು ಸಕರ್ಮಕ ಧಾತು. ಏನು ಅನ್ನೋ ಪ್ರಶ್ನೆ ಹಾಕೊಂಡಾಗ ಅದು ಉತ್ತರವನ್ನು ನಿರೀಕ್ಷಿಸುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಪಾಠವನ್ನು ಓದಿದರು, ಏನನ್ನು ಓದಿದ್ರು ಅನ್ನೋದು ಹೇಳಿದಾಗ ಮಾತ್ರ ಈ ವಾಕ್ಯ ಸಂಪೂರ್ಣ ಆಗತ್ತೆ. ಹಾಗೆ ಹುಡುಗಿ ಓಡಿದಳು, ಹುಡುಗಿ ಓಡಿದಳು ಅನ್ನೋದೇ ಸಂಪೂರ್ಣವಾಗಿರುತ್ತೆ. ಹುಡುಗಿ ಏನನ್ನು ಓಡಿದಳು ಅಂತ ಬೇಕಾ ಕ್ವಶನ್ನು? ಇಲ್ಲ. ಹುಡುಗಿ ಎಲ್ಲಿಗೆ ಓಡಿದಳು ಅಂತ ಬೇಕಾದರೆ ಬರಿಬೋದು, ಆದರೆ ಅದು ಬೇಕೇ ಬೇಕು ಅಂತ ಏನಿಲ್ಲ. ಹಾಗಾಗಿ ಈ ಓಡು ಎನ್ನುವಂಥ ಧಾತು ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ. ಹಾಗಾಗಿ ಅದು ಅಕರ್ಮಕ ಧಾತು. ಹಾಗೆ ತಿನ್ನು ಅನ್ನುವ ಧಾತು, ಅದರಿಂದ ತಿಂದಿತು ಅನ್ನುವ ಕ್ರಿಯಾಪದವನ್ನು ನಾವು ತಗೊಂಡ್ರೆ ಹಸು ತಿಂದಿತು ಅಂದಾಗ ನಮಗೆ ಪ್ರಶ್ನೆ ಬರುತ್ತೆ, ಏನನ್ನು ತಿಂದಿತು? ಹಸು ಹುಲ್ಲನ್ನು ತಿಂದಿತು, ಹಸು ಸೊಪ್ಪನ್ನು ತಿಂದಿತು. ಹೀಗೆ ಯಾವುದಾದ್ರೂ ಒಂದು ಕರ್ಮಪದ ಬಂದಾಗ ಮಾತ್ರ ಈ ವಾಕ್ಯ ಸಂಪೂರ್ಣ ಆಗುತ್ತೆ. ಹಾಗಾಗಿ ತಿನ್ನು ಅನ್ನುವಂಥ ಕ್ರಿಯಾಪದ ಕರ್ಮಪದವನ್ನು ಅಪೇಕ್ಷಿಸುತ್ತೆ. ಹಾಗಾಗಿ ಅದು ಸಕರ್ಮಕ ಕ್ರಿಯಾಪದ ಆಗಿದೆ. ಹಾಗೆ ಬದುಕು ಅನ್ನೋದು ಅವನು ಬದುಕಿದನು ಅನ್ನೋದಕ್ಕೆ ಅವನು ಏನನ್ನು ಬದುಕಿದನು ಅಂತ ಬೇಕಾ? ಇಲ್ಲ. ಹಾಗಾಗಿ ಇದು ಇದು ಕರ್ಮಪದ ಇಲ್ಲದೆ ಈ ವಾಕ್ಯ ಸಂಪೂರ್ಣ ಆಗತ್ತೆ, ಅವನು ಬದುಕಿದನು ಅನ್ನೋದು. ಹಾಗಾಗಿ ಬದುಕು ಅನ್ನೋದು ಅಕರ್ಮಕ ಧಾತು ಆಗಿದೆ. ಹಾಗೆಯೇ ಕಂಡನು, ಇದು ಕಾಣು ಅನ್ನೋದು ಧಾತು, ಕಂಡನು ಅನ್ನೋದು ಅದರಿಂದ ಕ್ರಿಯಾಪದ. ಅವನು ಕಂಡನು ಅಥವಾ ರಾಮನು ಕಂಡನು ಅಂದಾಗ ಏನನ್ನ ಕಂಡನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅವನು ಹುಲಿಯನ್ನು ಕಂಡನು, ಅವನು ಹುಡುಗಿಯನ್ನು ಕಂಡನು, ಏನಾದರೂ ಒಂದು ಕರ್ಮಪದ ಅಲ್ಲಿ ಬೇಕಾಗತ್ತೆ. ಹಾಗಾಗಿ ಕಾಣು ಅನ್ನೋದು ಸಕರ್ಮಕ ಧಾತು ಆಗಿದೆ. ಹಾಗೆ ಭೀಮನು ಅಬ್ಬರಿಸಿದನು, ಇಲ್ಲಿ ಯಾವುದೇ ರೀತಿಯ ಕರ್ಮಪದ ಬೇಕಿಲ್ಲ. ಅಬ್ಬರಿಸಿದನು, ಭೀಮನು ಅಬ್ಬರಿಸಿದನು ಅಂದ ತಕ್ಷಣನೇ ನಮಗೆ ಅರ್ಥ ಆಗತ್ತೆ. ಏನನ್ನ ಅಬ್ಬರಿಸಿದನು ಅಂತ ಏನು ಪ್ರಶ್ನೆ ಬೇಕಿಲ್ಲ. ಹಾಗಾಗಿ ಅಬ್ಬರಿಸಿದನು ಅನ್ನೋದು ಅಕರ್ಮಕ ಧಾತು. ಹಾಗೆ ಘಮಘಮಿಸು, ಹೂವು ಘಮಘಮಿಸಿತು ಅಂದಾಗಲೇ ಅರ್ಥ ಆಗ್ಬಿಡುತ್ತಲ್ಲ, ಹೂವು ಘಮಘಮಿಸಿತು ಅಷ್ಟೇನೆ. ಇಲ್ಲಿ ಇನ್ಯಾವ ಕರ್ಮಪದ ಇಲ್ಲಿ ಬೇಕಾಗಿಲ್ಲ. ಹಾಗಾಗಿ ಇದು ಕೂಡ ಅಕರ್ಮಕ ಧಾತು ಆಗಿರುತ್ತೆ. ಹಾಗೆ ಹೊಳೆ, ಆಕಾಶ ಹೊಳೆಯುತ್ತಾ ಇದೆ, ನಕ್ಷತ್ರ ಹೊಳೆಯುತ್ತದೆ, ಹೀಗೆ ಹೇಳಿದಾಗ ನಮಗೆ ಇನ್ಯಾವುದೇ ಕರ್ಮಪದ ಬೇಕಾಗಿಲ್ಲ ಇಲ್ಲಿ. ಹಾಗಾಗಿ ಹೊಳೆ ಅನ್ನೋದು ಕೂಡ ಇಲ್ಲಿ ಅಕರ್ಮಕ ಧಾತು ಆಗಿದೆ. ಅದೇ ರಾಮನು ತೊಳೆದನು, ತೊಳೆ ಅನ್ನುವಂಥ ಕ್ರಿಯಾಪದವನ್ನು ತಗೊಂಡ್ರೆ ರಾಮನು ತೊಳೆದನು, ಏನನ್ನು ತೊಳೆದನು? ಅವನು ಬಟ್ಟೆಯನ್ನು ತೊಳೆದನ, ತಟ್ಟೆಯನ್ನು ತೊಳೆದನ, ನೆಲವನ್ನು ತೊಳೆದನ ಅನ್ನುವ ಪ್ರಶ್ನೆ ಬರುತ್ತಲ್ವಾ. ರಾಮನು ತಟ್ಟೆಯನ್ನು ತೊಳೆದನು ಹೀಗೆ ಹೇಳಿದಾಗ ಒಂದು ಕರ್ಮಪದ ಅಲ್ಲಿ ಬಂದಾಗ ಈ ವಾಕ್ಯ ಸಂಪೂರ್ಣ ಆಗತ್ತೆ. ಹಾಗಾಗಿ ಇದು ಸಕರ್ಮಕ ಧಾತು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಇದು ಪರೀಕ್ಷೆಯಲ್ಲಿ ಕೊಟ್ಟಾಗ ನೀವು ಒಂದು ಧಾತು ಕೊಟ್ಟಿರ್ತಾರೆ, ಧಾತುವಿಂದ ಯಾವುದಾದ್ರೂ ಒಂದು ಕ್ರಿಯಾಪದವನ್ನು ತಗೊಳ್ಳಿ, ಮನಸ್ಸಲ್ಲಿ ಅಂದ್ಕೊಳ್ಳಿ. ಮಾಡು ಅಂದಾಗ ಮಾಡಿದನು, ಮಾಡುವನು, ಮಾಡುತ್ತಾನೆ, ಮಾಡಿಯಾನು.
ಅದಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಕ್ರಿಯಾಪದವನ್ನ ತೆಗೆದುಕೊಂಡು ಅದ್ರ ಮೇಲೆ ಒಂದು ವಾಕ್ಯವನ್ನ ನೀವು ಮಾಡ್ಕೊಂಡಾಗ ನಿಮಗ್ ಗೊತ್ತಾಗತ್ತೆ. ಇದು ಸ ಕಂಪ್ಲೀಟ್ ಆಗಿದ್ಯಾ? ಸಂಪೂರ್ಣ ಅರ್ಥವನ್ನ ಕೊಡ್ತಾ ಇದೆಯಾ? ವಿಥೌಟ್ ಕರ್ಮಪದ. ಕರ್ಮಪದ ಇಲ್ದಲೆ ಅದು ನಿಮ್ಗೆ ಸಂಪೂರ್ಣ ಅರ್ಥವನ್ನ ಕೊಟ್ರೆ ಆಗ ಅದನ್ನ ನೀವು ಅಕರ್ಮಕ ಧಾತು ಅಂತ ಹೇಳ್ಬೋದು. ಇಲ್ಲ, ಇಲ್ಲಿ ಕರ್ಮಪದ ಬೇಕು ಅಂತ ನಿಮ್ಗೆ ಅನ್ನಿಸ್ದಾಗ ನಿಮಗೆ ಗೊತ್ತಾಗತ್ತೆ ಇದು ಸಕರ್ಮಕ ಧಾತು ಅಂತ. ಆ ರೀತಿ ನೀವು ಒಂದು ವಾಕ್ಯವನ್ನ ಮನಸ್ಸಿನಲ್ಲಿಯೇ ಮಾಡಿಕೊಂಡು ಆ ಧಾತು ಸಕರ್ಮಕವೇ ಅಥವಾ ಅಕರ್ಮಕವೇ ಅಂತ ಹೇಳ್ಬಿಟ್ಟು ನಿಮ್ಮ ಪರೀಕ್ಷೆಯಲ್ಲಿ ಬರಿಬೋದು. ನಿಮಗೆ ಎಕ್ಸಾಮಲ್ಲಿ ಹೆಚ್ಚಾಗಿ ಕ್ರಿಯಾಪದವನ್ನ ಕೊಟ್ಟು ಅದರ ಧಾತು ಯಾವುದು ಅಂತ ಕೇಳ್ತಾರೆ. ಕೆಲವು ಉದಾಹರಣೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು ಒಂದ್ಸಲ. ಉದಾಹರಣೆಗೆ ಕಟ್ಟೋಣ. ಕಟ್ಟೋಣ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದ, ರೈಟ್? ಅದರ ಧಾತು ಕಟ್ಟು ಆಗಿರುತ್ತೆ. ತಿಂದನು ಅನ್ನೋದು ತಿನ್ನು. ಕಿತ್ತಾನು ಅಥವಾ ಕಿತ್ತಳು, ಕೀಳುವನು, ಇವುಗಳೆಲ್ಲದರ ಧಾತು ಏನಾಗಿರುತ್ತೆ? ಕೀಳು. ಇಲ್ಲಿ ತ ಬರುತ್ತೆ, ಆದ್ರೂ ಅದು ಕೀಳು ಎನ್ನುವ ಧಾತುವಿನಿಂದ ಬಂದಿರುತ್ತೆ. ಕಿತ್ತಾನು, ಕಿತ್ತಳು, ಕಿತ್ತನು ಅನ್ನೋದು ಎಲ್ಲ. ಹಾಗೆ ಬಿದ್ದನು ಅನ್ನೋದು ಬೀಳು ಅನ್ನುವ ಧಾತು ಇಂದ ಬಂದಿದೆ. ಬಾರನು ಅನ್ನೋದು ಬರು ಅನ್ನುವ ಧಾತುವಿನಿಂದ ಆಗಿರುತ್ತೆ. ಹಾಗೇನೆ ಸುಮಾರು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ಇಲ್ಲಿ. ಈಗ ಬಿಟ್ಟನು ಅನ್ನೋದು ಬಿಡು ಧಾತುವಿನಿಂದ ಬಂದಿದೆ. ಉಂಡನು, ಉಣ್ಣುತ್ತಾನೆ, ಅವೆಲ್ಲ ಉಣ್ಣು ಅನ್ನುವ ಧಾತುವಿಂದ ಬಂದಿರುತ್ತೆ. ಹಾಗೆ ಇಲ್ಲಿ ಕನ್ನಡಿಸಿದನು. ಕನ್ನಡಿಸು ಅನ್ನೋದು ಏನು? ಅದು ಸಾಧಿತ ಧಾತು. ಕನ್ನಡ ಅನ್ನುವ ನಾಮ ಪ್ರಕೃತಿಗೆ ಇಸು ಪ್ರತ್ಯಯ ಸೇರಿ ಕನ್ನಡಿಸು ಆಗಿದೆ ಅಲ್ಲ, ಹಾಗಾಗಿ ಇಲ್ಲಿ ಧಾತು ಏನಿರುತ್ತೆ? ಕನ್ನಡಿಸು. ಕನ್ನಡಿಸಿದನು ಅಂದಾಗ ಕನ್ನಡಿಸು ಅನ್ನೋದು ಧಾತು ಆಗಿರುತ್ತೆ. ಹಾಗೆ ಪ್ರೀತಿಸಿಯಾನು, ಪ್ರೀತಿಸುತ್ತಾನೆ, ಇಲ್ಲೆಲ್ಲ ಪ್ರೀತಿಸು ಅನ್ನೋದು ಧಾತು ಆಗಿರುತ್ತೆ. ಈಗ ಓಡಿಸಿದನು ಅನ್ನೋದನ್ನ ನಾವು ನೋಡಿದಾಗ ಇದು ಮೂಲ ಧಾತುವಿನ ಮೇಲೆ ಇಸು ಪ್ರತ್ಯಯ ಬಂದಿದೆ. ಓಡು ಅನ್ನುವಂಥ ಮೂಲ ಧಾತುವಿನ ಮೇಲೆ ಇಸು ಅನ್ನುವಂಥ ಪ್ರತ್ಯಯ ಬಂದು ಓಡಿಸು ಅನ್ನೋದು ಹೊಸ ಧಾತು ಆಗಿದೆ. ಹಾಗಾಗಿ ಇಲ್ಲಿ ಮೂಲ ಧಾತು ಮೂಲ ಧಾತು ಓಡು, ಸಾಧಿತ ಧಾತು ಅಥವಾ ಪ್ರೇರಣಾರ್ಥಕ ಧಾತು ಏನಿರುತ್ತೆ? ಓಡಿಸು ಅಂತ ಆಗಿರುತ್ತೆ. ಸೊ ಇದನ್ನ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕೊಟ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವುದನ್ನ ಚೂಸ್ ಮಾಡಬೇಕು ಅಂತ. ಹಾಗೆ ಕೇಳಿದ್ರೆ ನೀವು 2 ಬರಿಬೋದು. ಮೂಲ ಧಾತು ಮತ್ತೆ ಅದರ ಸಾಧಿತ ಧಾತು ಯಾವುದು 2 ಅಂತ ಬರೆದಾಗ ನಿಮ್ಗೆ ಅಂಕಗಳು 100% ಸಿಗುತ್ತೆ. ಹಾಗೇನೆ ಬರೆಯುತ್ತಾನೆ ಅನ್ನೋದಾಗ ಬರೆ ಅನ್ನೋದು ಧಾತು ಆಗಿರುತ್ತೆ. ಇಲ್ಲಿ ತಿನ್ನಿಸುತ್ತಾನೆ ಅಂದಾಗ ಏನಾಗುತ್ತೆ? ಮೂಲ ಧಾತು ತಿನ್ನು ಆಗಿರುತ್ತೆ, ಸಾಧಿತ ಧಾತು ತಿನ್ನಿಸು ಅಂತ ಆಗಿರುತ್ತೆ. ಸುಟ್ಟಿತು ಅನ್ನೋದ್ರಲ್ಲಿ ಸುಡು ಅನ್ನೋದು ಧಾತು ಆಗಿರುತ್ತೆ. ಹೀಗೆ ನಾನು ಸುಮಾರು ದೈನಂದಿನ ಉದಾಹರಣೆಗಳನ್ನ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಪರೀಕ್ಷೆಯಲ್ಲಿ ಇದು ಸಹಾಯ ಆಗತ್ತೆ. ಧಾತುಗಳು ಅಂದರೆ ಏನು ಅಂತ ಅರ್ಥ ಆಯಿತು. ಅದರಲ್ಲಿ ವಿಧಗಳೇನು, ಹೇಗೆ ಧಾತುಗಳು ಸೃಷ್ಟಿ ಆಗತ್ತೆ, ಅವನ್ನೆಲ್ಲ ನೀವಿಲ್ಲಿ ನೋಡಿದ್ರಿ. ಪಾಠವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇದಕ್ಕೆ ಸಂಬಂಧಪಟ್ಟಂಥ ಕಾಲದ ಇದು ಬೇರೆ ಬೇರೆ ಕಾಲಸೂಚಕ ಕ್ರಿಯಾಪದಗಳು ಮತ್ತು ಅರ್ಥಸೂಚಕ ಕ್ರಿಯಾಪದಗಳು, ಅವುಗಳಿಗೆ ಸಂಬಂಧಿಸಿದಂಥ ತರಗತಿಗಳ ಲಿಂಕನ್ನು ಕೂಡ ನಾನು ಇದರಲ್ಲಿ ಕೊಟ್ಟಿರ್ತೀನಿ. ನೀವು ಅವುಗಳನ್ನು ಕೂಡ ನೋಡ್ಕೋಬೋದು. ಧನ್ಯವಾದಗಳು.